ನನ್ನ ಹೆಸರು ದೀಪಾ ಶೆಟ್. ನನ್ನ ಹೆಸರು ಮಮತಾ ಕಾಕೋಳ್. ನನ್ನ ಹೆಸರು ಲಿಖಿತಾ ಗೋಪ್ನಾಳ್. ನನ್ನ ಹೆಸರು ನಂದಾ ಶೆಟ್. ನಾವೆಲ್ಲರೂ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬಿಸಲಹಳ್ಳಿ, ತಾಲೂಕ್ ಬ್ಯಾಡಗಿ, ಜಿಲ್ಲಾ ಹಾವೇರಿ. ಅಟಲ್ ಟಿಂಕರಿಂಗ್ ಲ್ಯಾಬ್ ಅಲ್ಲಿ ನಾವೆಲ್ಲರೂ RFID ರೀಡರ್ ಬಳಸಿ ಮತದಾನ ವ್ಯವಸ್ಥೆ ಮಾದರಿಯನ್ನು ರಚಿಸಿದ್ದೇವೆ. ಈ ಮಾದರಿಯ ಪರಿಚಯವೇನೆಂದರೆ, ಈ ಮಾದರಿಯಲ್ಲಿ ಪರಂಪರಾ ಮತದಾನದ ವಿಧಾನಗಳು, ಉದ್ದ ಸಾಲು ಹಾಗೂ ಕೈಸಾರೆಯಿಂದ ಆಗುವ ತಪ್ಪುಗಳನ್ನು ಸರಿಪಡಿಸಲು ಈ ಮಾದರಿಯು ಉಪಯೋಗವಾಗಿದೆ. ಅರ್ಹ ಮತದಾರರು ಮಾತ್ರ ಮತವನ್ನು ಹಾಕುವಂತೆ ಹಾಗೂ ಚುನಾವಣೆ ಪ್ರಕ್ರಿಯೆಯು ನೈತಿಕತೆ ಹಾಗೂ ನಂಬಿಕೆಯಿಂದ ನಡೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ. ಈ ಮಾದರಿಯಲ್ಲಿ RFID ಸ್ಕ್ಯಾನರ್ ಹಾಗೂ 8051 ಮೈಕ್ರೋ ಕಂಟ್ರೋಲರ್ ಹಾಗೂ 4 ಬಟನ್ಗಳನ್ನು ಬಳಸಲಾಗುತ್ತದೆ. ಇದರ ಉದ್ದೇಶಗಳು: ಪ್ರತಿಯೊಬ್ಬ ಮತದಾರರಿಗೆ ವಿಶೇಷವಾದ RFID ಕಾರ್ಡ್ ಅನ್ನು ಬಳಸಿ ಅನಧಿಕೃತ ಚುನಾವಣೆಯಲ್ಲಿ ಮತದಾನವನ್ನು ನೀಡುವ ಹಕ್ಕಿದೆ. ಮತದಾನ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು ಹಾಗೂ ಪರಿಶೀಲನೆಗೆ ಬೇಕಾದ ಸಮಯವನ್ನು ಕಡಿಮೆ ಮಾಡುವುದು. ಅಂಗವಿಕಲರಿಗೆ ಇದು ಅತ್ಯಂತ ಉಪಯುಕ್ತವಾಗಿದೆ. ಪ್ರತಿಯೊಬ್ಬ ಮತದಾರರಿಗೆ ತಮ್ಮದೇ ಆದ ವಿಶಿಷ್ಟ ಗುರುತು ಸಂಖ್ಯೆಯನ್ನು ಒಳಗೊಂಡಂತ ಗುರುತನ್ನು ನೀಡಿರುತ್ತಾರೆ. ಆ RFID ಕಾರ್ಡ್ ಅನ್ನು ಸ್ಕ್ಯಾನ್ ಮಾಡಿ ಮತದಾರರ ಗುರುತನ್ನು ದೃಢೀಕರಿಸುತ್ತಾರೆ. ಮತದಾರರು ತಮ್ಮ RFID ಕಾರ್ಡ್ ಅನ್ನು ಮತಗಟ್ಟೆಯಲ್ಲಿ ತೋರಿಸುತ್ತಾರೆ. ವ್ಯವಸ್ಥೆ ಡೇಟಾಬೇಸ್ ಪರಿಶೀಲನೆ ಮೂಲಕ ಅರ್ಹತೆಯನ್ನು ದೃಢೀಕರಿಸಲಾಗುತ್ತದೆ. ದೃಢೀಕರಿಸಿ ಆದ ನಂತರ ಮತದಾರರು ಅಂತರ್ಮುಖದ ಮೂಲಕ ತಮ್ಮ ಮತವನ್ನು ಚಲಾಯಿಸುತ್ತಾರೆ. ಮತ ಸುರಕ್ಷಿತವಾಗಿ ಡೇಟಾಬೇಸ್ನಲ್ಲಿ ದಾಖಲಾಗುತ್ತದೆ. ಈ ಮಾದರಿಯಲ್ಲಿ ಬಳಸಿದ ಕೆಲವು ಉಪಕರಣಗಳೆಂದರೆ ಮೈಕ್ರೋ ಕಂಟ್ರೋಲರ್, RFID ರೀಡರ್, RFID ಟ್ಯಾಗ್ಗಳು, ಪ್ರತಿರೋಧಕಗಳು, ಕೆಪಾಸಿಟರ್ಗಳು, LCD ಡಯೋಡ್ಗಳು, LED ಕ್ರಿಸ್ಟಲ್ ಹಾಗೂ ಟ್ರಾನ್ಸ್ಫಾರ್ಮರ್, ವೋಲ್ಟೇಜ್ ನಿಯಂತ್ರಕಗಳು. ಈ ಉಪಕರಣಗಳನ್ನು ಬಳಸಿ ಈ ಮಾದರಿಯನ್ನು ತಯಾರಿಸಲಾಗಿದೆ.